ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರುಳು ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಮದುವೆ ಮನೆಯಲ್ಲಿ ಒಂದು 100 ಜನಕ್ಕೆ ಮಧ್ಯಾಹ್ನಕ್ಕೆ ಮಿಕ್ಸ್ಡ್ ತರಕಾರಿ ಪಲ್ಯ ಮಾಡ್ತಾ ಇದಾರೆ. ಈಗ ಬನ್ನಿ ನೋಡೋಣ ತಿರುಮಲ ಕ್ಯಾಟರರ್ಸ್ ಕಡೆಯಿಂದ ಯಾವ ರೀತಿ ಇವರು ಮಿಕ್ಸ್ಡ್ ಪಲ್ಯ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ತಾರೆ. ಮಿಕ್ಸ್ಡ್ ಪಲ್ಯ ಮಾಡೋದಕ್ಕೆ ಈಗ ಕ್ಯಾರೆಟ್, ಬೀನ್ಸು ಮತ್ತೆ ನವಕೋಲು, ನವಿಲ್ಕೋಸು ಈ ಮೂರನ್ನು ಹಾಕೊಂಡು ಈಗ ಬೇಯಿಸ್ಕೊಂತ ಇದ್ದಾರೆ. ನೋಡಿ, ಅರಿಶಿನ ಪುಡಿ, ಉಪ್ಪು ಮತ್ತೆ ತರಕಾರಿ ಹಾಕೊಂಡು ಇದನ್ನ ಬೇಯಿಸ್ಕೊಂಡಿದ್ದಾರೆ. ಒಂದು ಅರ್ಧ ಗಂಟೆ ಬೇಯಿಸ್ಕೊಂಡು ಇದನ್ನ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ಈಗೆಲ್ಲ ಫುಲ್ ಬಂದಿದೆ. ಇದನ್ನ ಸೋಸ್ಕೊಂಡು ಈಗ ಒಗ್ಗರಣೆ ಹಾಕೊಂತಾರೆ. ಒಂದು 25ರಿಂದ 30 ನಿಮಿಷ ಬೇಯಿಸ್ಕೊಂಡು ಈಗ ಫಿಲ್ಟರ್ ಮಾಡಿ ತಗೊಂಡ್ಬಂದಿದ್ದಾರೆ. ಒಗ್ಗರಣೆ ಹಾಕೊಂತ ಇದ್ದಾರೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕೊಂಡು ಉದ್ದಿನ ಬೇಳೆ ಮತ್ತೆ ಕಡಲೆಬೇಳೆ ಹಾಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಅದರಲ್ಲೇ ಈಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಂಡಿದ್ದಾರೆ. ನೋಡಿ, ಇದರಲ್ಲಿ ಒಂದು 1 kg ಅಷ್ಟು ಈರುಳ್ಳಿ ಹಾಕೊಂಡಿದ್ದಾರೆ. ಸಣ್ಣ ಕಟ್ ಮಾಡಿ ಈರುಳ್ಳಿ ಹಾಕೊಂಡಿದ್ದಾರೆ. ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ಲೈಟ್ ಬ್ರೌನಿಶ್ ಬಂದಿದೆ. ಬ್ರೌನಿಶ್ ಬಂದಾದ್ಮೇಲೆ ಈರುಳ್ಳಿ ಹಾಕೊಂಡಿದ್ದಾರೆ. ಇದು ಪೇಸ್ಟ್ ಮಾಡ್ಕೊಂತೀರಾ? ಕಾಯಿ ಹಾಕ್ಬಿಟ್ಟು ಪೇಸ್ಟ್ ಮಾಡ್ತೀವಿ. ಓಕೆ. ಸ್ನೇಹಿತರೆ, ನೋಡಿ, ಪಲ್ಯಕ್ಕೆ ನೋಡಿ ಶುಂಠಿ ಮತ್ತೆ ಹಸಿಮೆಣಸಿನಕಾಯಿ ಇಷ್ಟು ತೊಗೊಂಡಿದ್ದಾರೆ. ಇದನ್ನ 3 ತೆಂಗಿನಕಾಯಿ ಹಾಕೊಂಡು ಇದನ್ನ ಚೆನ್ನಾಗಿ ರುಬ್ಕೊಂಡು ಮತ್ತೆ ಇದ್ರಲ್ಲಿ ಹಾಕೊಂತಾರೆ. ನೋಡಿ, ರುಬ್ಬಕ್ಕಂತಾನೆ 1 ಇಡೀ ಜೀರಿಗೆ ಹಾಕೊಂಡು ಈಗ ರುಬ್ಕೊಂತ ಇದಾರೆ. ಮತ್ತೆ ಹಸಿಮೆಣಸಿನಕಾಯಿ, ಜೀರಿಗೆ ಮತ್ತೆ ಶುಂಠಿ ಇದನ್ನ ಪೇಸ್ಟ್ ಮಾಡ್ಕೊಂಡು ಕೊಬ್ಬರಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಮಿಕ್ಸ್ ಮಾಡ್ಕೊಂಡು ಈಗ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕೊಂಡಿದ್ದಾರೆ. ನೋಡಿ, ಕೊಬ್ಬರಿನ ತುರುಬ್ಬಿಟ್ಟು ಮತ್ತೆ ಮಿಕ್ಸಿಗೆ ಹಾಕಿ ಹಾಕೊಂಡಿದ್ದಾರೆ. ಇದು 3 ಕಾಯಿ. ಇದು ಒಂಥರ ಡಿಫ್ರೆಂಟ್ ಆಗಿದೆ ಸರ್. ನೀವು ಮಾಡ್ತಾ ಇರೋ ಪಲ್ಯ ತುಂಬಾ ಡಿಫ್ರೆಂಟ್ ಆಗಿದೆ. ಸ್ನೇಹಿತರೆ, ನೋಡಿ, ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಫ್ರೈ ಆಗಿದ ನಂತರ ಈಗ ಪೇಸ್ಟ್ ಇದನ್ನ ಕೊಬ್ಬರಿ ಹಾಕೊಂಡಿದ್ದಾರೆ. ಕೊಬ್ಬರಿ, ಹಸಿಮೆಣಸಿನಕಾಯಿ ಮತ್ತೆ ಶುಂಠಿ ಮತ್ತೆ ಜೀರಿಗೆ ಇಷ್ಟನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಹಾಕೊಂಡಿದ್ದಾರೆ. ನೋಡಿ, ಈಗ ಪುಡಿಯಪ್ಪ ಹಾಕೊಂತ ಇದ್ರೆ ಎಷ್ಟು ಒಂದು ಅರ್ಧ ಇಡೀ ಪುಡಿಯಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು. ನಿಂಬೆ ಹುಳಿ. ನೋಡಿ, ರುಚಿಗೆ ತಕ್ಕಷ್ಟು ನಿಂಬೆ ಹುಳಿ. ನೋಡಿ, ಒಂದು 5ರಿಂದ 6 ನಿಂಬೆ ಹುಳಿ ಹಾಕೊಂಡಿದ್ದಾರೆ. ನೋಡಿ, ಸ್ವಲ್ಪ ಸಕ್ಕರೆ, ಎಷ್ಟು ಒಂದು 1 ಟೀ ಸ್ಪೂನ್ ಸಕ್ಕರೆ ಹಾಕೊಂಡಿದ್ದಾರೆ. ನೋಡಿ, ಇಷ್ಟು ಎಲ್ಲ ಹಾಕಿದಾದ್ಮೇಲೆ ಈಗ ತರಕಾರಿ ಹಾಕೊಂತ ಇದ್ದಾರೆ. ಅದರಲ್ಲೇ 1 ಇಡೀ ಒಗ್ಗರಣೆ, ಸಾಸಿವೆ ಒಗ್ಗರಣೆ. ನೋಡಿ, 1 ಇಡೀ ಕೊತ್ತಂಬರಿ ಸೊಪ್ಪು. ನೋಡಿ, ಇದು 100 ಜನಕ್ಕೆ ಒಂದು ಪಲ್ಯ ಇದೆ. ಟೋಟಲ್ 5 kg. ನೋಡಿ, ಎಲ್ಲಾನು ಸೇರಿ ಒಂದು 5 kg ಅಷ್ಟು ತರಕಾರಿ ಇದೆ. ತರಕಾರಿ ಎಲ್ಲ ಹಾಕಿದ್ಮೇಲೆ ಒಂದು 2ರಿಂದ 3 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಕೊತ್ತಂಬರಿ ಸೊಪ್ಪು ಹಾಕೊಂಡು ಈಗ ಕ್ಲೋಸ್ ಮಾಡಿದ್ದಾರೆ. ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ, ತರಕಾರಿ ಪಲ್ಯ ಅನ್ನೋದು ರೆಡಿ ಆಗಿದೆ. ಮಿಕ್ಸ್ಡ್ ತರಕಾರಿ ಪಲ್ಯ ರೆಡಿ. ಸ್ನೇಹಿತರೆ, ನೋಡಿದ್ರಲ್ಲ, ಒಂದು ಮದುವೆ ಮನೆಯಲ್ಲಿ 100 ಜನಕ್ಕೆ ಯಾವ ರೀತಿ ಒಂದು ಮಿಕ್ಸ್ಡ್ ತರಕಾರಿ ಪಲ್ಯ ಮಾಡಿದ್ರು ಅಂತ ಬಿಟ್ಟು. ಇದಂತೂ ತುಂಬಾ ಚೆನ್ನಾಗಿತ್ತು, ಎಕ್ಸಲೆಂಟ್ ಆಗಿತ್ತು. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ.